ನಿನ್ನೆ ಮಧ್ಯರಾತ್ರಿಯಿಂದಲೇ ಕಾಟೇರನ ಹಬ್ಬ ಶುರುವಾಗಿದೆ. ಸೊ ಬೆಂಗಳೂರಿನಾದ್ಯಂತ, ಸಿಲಿಕಾನ್ ಸಿಟಿ ಬೆಂಗಳೂರಿನಾದ್ಯಂತ ಡಿ ಬಾಸ್ ದಚ್ಚು ಅಭಿಮಾನಿಗಳು ಕಾಟೇರ ಜಾತ್ರೆಯನ್ನ ಮಾಡ್ತಾ ಇದ್ವಿ. ಸದ್ಯ ಇವತ್ತು ನಾವಿದ್ದೀವಿ ಸೊ ಅನುಪಮಾ ಥಿಯೇಟರ್ ಬಳಿ. ಈಗಾಗಲೇ ಬೆಳಗ್ಗೆ ಮುಂಜಾನೆಯಿಂದಲೇ 3 ಗಂಟೆ ಶೋ ಶುರುವಾಗಿದೆ. ಈಗಾಗಲೇ ಅನುಪಮ ಚಿತ್ರಮಂದಿರ ಸೇರಿದಂತೆ ಸಿಲಿಕಾನ್ ಸಿಟಿ ಬೆಂಗಳೂರಿನಾದ್ಯಂತ ಡಚ್ಚು ಅಭಿಮಾನಿಗಳ ಕ್ರೇಜ್ ಆಗಿರ್ಬೋದು, ಡಚ್ಚು ಅಭಿಮಾನಿಗಳ ಕಾಟೇರ ಹಬ್ಬ ಆಗಿರ್ಬೋದು, ಸಂಭ್ರಮಾಚರಣೆ ಮುಗಿಲು ಮುಟ್ಟಿರುವಂತದ್ದು. ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಸೊ ಅನುಪಮ ಥಿಯೇಟರ್ ಬಳಿ ಬಂದಿರುವಂತದ್ದು. ಸೊ ಅವರು ದಚ್ಚು ಡಿ ಬಾಸ್ ಅನ್ನುವಂತಹ ಒಂದು ಘೋಷಣೆಗಳ ಮೂಲಕ ಒಂದು ಜೈಕಾರಗಳ ಸುರಿಮಳೆಯನ್ನೇ ಸುರಿಸ್ತಾ ಇದ್ದಾರೆ. ಸೊ ಅವರ ಕ್ರೇಜ್ ಎಷ್ಟರ ಮಟ್ಟಿಗಿದೆ ಅಂತಂದ್ರೆ ಅಷ್ಟರ ಮಟ್ಟಿಗಿದೆ. ಯಾಕಂತಂದ್ರೆ ಕೇವಲ ಕರ್ನಾಟಕದ ಒಂದು ಬಾಕ್ಸ್ ಆಫೀಸ್ ಸುಲ್ತಾನ ಅಷ್ಟೇ ಅಲ್ಲದೆ ಅಂಬರೀಶ್ ಅವರಾಗಿರ್ಬೋದು, ಡಾಕ್ಟರ್ ಶಿವರಾಜ್ ಕುಮಾರ್ ಅವರಾಗಿರ್ಬೋದು, ಎಲ್ಲಾ ಕನ್ನಡ ಚಿತ್ರರಂಗದ ಒಂದು ಸ್ಟಾರ್ ಹೀರೋಗಳಿಗೂ ಸಹ ಅವರು ಜೈಕಾರಗಳ ಒಂದು ಸುರಿಮಳೆಯನ್ನೇ ಸುರಿಸ್ತಾ ಇರುವಂತದ್ದು. ನೀವು ಯೂಶುವಲಿ ನೋಡ್ತಾ ಇರಬಹುದು, ಕರ್ನಾಟಕ ಬಾವುಟದಲ್ಲಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದಚ್ಚು ಅಭಿಮಾನಿಗಳ ಜೈಕಾರಗಳೊಂದಿಗೆ ಒಂದು ಹಾರಾಡ್ತಾ ಇರುವಂತದ್ದು. ಎಷ್ಟರ ಮಟ್ಟಿಗೆ ಕ್ರೇಜ್ ತುಂಬಿಕೊಂಡಿದೆ ಅಂತಂದ್ರೆ ಅಷ್ಟರ ಮಟ್ಟಿಗಿದೆ. ಯಾಕಂತಂದ್ರೆ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳಿಗೆ ಇವತ್ತು ಒಂದು ಕಾಟೇರ ಸಿನಿಮಾ ಒಂದು ದೊಡ್ಡ ಜಾತ್ರೆ ಅಥವಾ ದೊಡ್ಡ ಹಬ್ಬನೇ ಅಂತಾನೆ ಹೇಳಬಹುದು. ಸೊ ಇಲ್ಲಿ ಸದ್ಯ ಇವಾಗ ದರ್ಶನ್ ಅಭಿಮಾನಿಗಳು ಒಂದಷ್ಟು ಜನ ಅನುಪಮ ಚಿತ್ರಮಂದಿರದ ಬಳಿ ಒಂದಷ್ಟು ಜನ ಕಾಟೇರ ಸಿನಿಮಾವನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ನಾನು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಸರ್, ಈಗ ನೀವು ಇಲ್ಲಿ ಬಂದಿರುವಂತದ್ದು ಎಷ್ಟೊತ್ತಿಗೆ ಬಂದ್ರಿ? ಇಲ್ಲಿ ಯಾವ ರೀತಿ ವೆಯ್ಟ್ ಮಾಡ್ತಿದ್ರೆ ಕಾಟೇರ ಸಿನಿಮಾವನ್ನ ಕೊಡ್ಕೊಳ್ಳೋದಕ್ಕೆ? ಬಂದಿರೋದು ಇಲ್ಲಿಗೆ ಆಲ್ರೆಡಿ ಒಂದು ಶೋ ನೋಡಿದೀವಿ. ಆಲ್ರೆಡಿ ನೆಕ್ಸ್ಟ್ ಹೋಗಿ ಬಂದಿರೋದು ಇಲ್ಲಿ ಒಂದು ಶೋ ತವರಕೆರೆಯಲ್ಲಿ ನೋಡಿದೀವಿ. ಆಲ್ರೆಡಿ ನೆಕ್ಸ್ಟ್ ಹೋಗಿ ಬಂದಿರೋದು ಮೇನ್ ಥಿಯೇಟರ್ ಅಂದ್ಬಿಟ್ಟು. ನೀವ್ ಎಲ್ಲಿಂದ ಬಂದಿರುವಂತದ್ದು? ಎಷ್ಟು ಜನ ಬಂದಿದ್ರ? ಯಾವ ರೀತಿ ವೆಯ್ಟ್ ಮಾಡ್ತಿದ್ರ? 8 ಮೆಂಬರ್ಸ್ ಬಂದಿದೀವಿ ಬ್ರೋ. ನಾವು ಟೋಟಲ್ ನಮ್ ಫ್ರೆಂಡ್ಸ್ ಬ್ರದರ್ಸ್ ಎಲ್ಲ ಫುಲ್ ಎಕ್ಸೈಟ್ಮೆಂಟ್ ಯಾವ ತರ ಐತ್ ಮೂವಿ ಅಂತ. ಸರ್ ತುಂಬಾ ವೆಯ್ಟ್ ಮಾಡ್ತಿದ್ರಿ ಸರ್ ನಾವಂತೂ ನೋಡ್ತೀವಿ ಬ್ರೋ. ನಮ್ ಕನ್ನಡ ಚಿತ್ರ ಅಷ್ಟೇ, ಕನ್ನಡಕ್ಕಾಗಿ ನಾವು ಚಾಲೆಂಜ್ ಸ್ಟಾರ್ ದರ್ಶನ್ಗೆ, ಸುಲ್ತಾನ್ಗೆ ಕ್ರಾಂತಿ ಮಾಡ್ತೀವಿ. ಕನ್ನಡಕ್ಕೋಸ್ಕರ ಕ್ರಾಂತಿ ಮಾಡೋದು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು, ರೆಬಲ್ ಸ್ಟಾರ್ ಅಭಿಮಾನಿಗಳು ಬ್ರದರ್. ಅನುಪಮ ಥಿಯೇಟ್ರು ಮೇನ್ ಥಿಯೇಟ್ರು ಮಂಡ್ಯದಿಂದ ಬಂದಿದೀವಿ ಬ್ರದರ್. 6 ಮೆಂಬರ್ಸ್ ಬಂದಿದೀವಿ. ಮಂಡ್ಯದಿಂದ ಬಂದಿದೀವಿ. ನಮ್ಗೆ ಎಲ್ಲ ಇದಾರ. ಕ್ರಾಂತಿ ಅಂದ್ರೆ ನಾವು, ಚಾಲೆಂಜಿಂಗ್ ಸ್ಟಾರ್ ರೆಬಲ್ ಸ್ಟಾರ್ ಅಂದ್ರೆ ನಾವು ಗುರು. ಮಂಡ್ಯದಿಂದ ಬಂದಿದೀವಿ. ನಾವು ಮೇನ್ ಥಿಯೇಟರ್ ನೋಡ್ಬೇಕು ಸಿನಿಮಾ. ಫಸ್ಟ್ ಡೇ ಫಸ್ಟ್ ಶೋ. ಅದು 3 ಗಂಟೆಯಲ್ಲಿ 6:30 12 ಗಂಟೆಯಲ್ಲಿ ನೋಡ್ಲೇಬೇಕು. ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನಾವು ನೋಡ್ಲೇಬೇಕು. ಯಾಕೆ ಅಂದ್ರೆ ಇದು ಡಿ ಬಾಸ್ ಸಿನಿಮಾ. ನಮ್ಗೆ ಮಂಡ್ಯ ಅಂಬರೀಷ್ ಅಂದ್ರು ಓಕೆ, ಅಂಬರೀಷ್ ಅಣ್ಣ ಅಂದ್ರೆ ಓಕೆ, ದರ್ಶನ್ ಅಂದ್ರೆ ಓಕೆ. ನಾವು ಅಂಬರೀಷ್ ಅಣ್ಣ ಅಂದ್ರೆ ಓಕೆ, ದರ್ಶನ್ ಅಂದ್ರೆ ಓಕೆ. ನಾವು ನೋಡ್ಲೇಬೇಕು ಫಸ್ಟ್ ಶೋ ಸಿನಿಮಾ. ಏನಕ್ಕಂದ್ರೆ ನಾವು ಈಗ 3 ಗಂಟೆ ಸಿನಿಮಾ, 3 ಗಂಟೆ ಆಗಿದೆ ಇವಾಗ. 3 ಗಂಟೆ ಮಂಡ್ಯದಿಂದ ಹೊರಗಡೆ ಬಂದು ಕೆಲಸ ಮಾಡ್ಕೊಂಡು ನಾವು ನೀಟಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಯ್ತಾ ಇದೀವಿ. ನಮ್ಗೆ ಅಪ್ಡೇಟ್ ಏನಂದ್ರೆ ಡಿ ಬಾಸ್ ಒಂದು ಸಕ್ಸಸ್ಫುಲ್ ಮೂವಿ ಆಗ್ಬೇಕು ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಅದು ಸೊ ಇದಿಷ್ಟು ದರ್ಶನ್ ಅಭಿಮಾನಿಗಳ ಒಂದು ಜೈಕಾರಗಳನ್ನ ಕೂಗ್ತಾ ಇರುವಂತದ್ದು. ದಚ್ಚು ಅನ್ನುವಂತ ಅದಷ್ಟೇ ಇರದೆ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರಿಗೂ ಸಹ ಒಂದು ಜೈಕಾರಗಳ ಸುರಿಮಳೆಯನ್ನ ಸುರಿಸ್ತಾ ಇರುವಂತದ್ದು. ಸದ್ಯ ಅನುಪಮ ಚಿತ್ರಮಂದಿರದ ಬಳಿ ದರ್ಶನ್ ಅಭಿಮಾನಿಗಳು ಜಮಾಯಿಸಿರುವಂತದ್ದು ಒಂದು ಕಾಟೇರ ಸಿನಿಮಾವನ್ನ ಕಣ್ತುಂಬಿಕೊಳ್ಳಲು. ಕ್ಯಾಮರಾ ಪರ್ಸನ್ ಅರುಣ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು.